ಕೃಷ್ಣ ಬೈರೇಗೌಡ ಹೆಗಲಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ. ಹೊಸ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಿಗೆ ಹಲವು ಸವಾಲ್ ಇದೆ. ಹಿಂದೆ ಸಚಿವರಾಗಿದ್ದಂಥ ಕೃಷ್ಣ ಬೈರೇಗೌಡರು ಈಗ ಡಿ ಕೆ ಶಿವಕುಮಾರ್ ಕ್ಯಾಬಿನೆಟ್ನ ಕೂಡ ಸೇರಿದ್ದಾರೆ. ಕಂದಾಯ ಸಚಿವರಾಗಿದ್ದರು. ಈಗ ಅವ್ರಿಗೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರ ಸ್ಥಾನದ ಖಾತೆಯನ್ನು ನೀಡಲಾಗಿದೆ. GBA ಎಲೆಕ್ಷನ್ ಟೈಮಲ್ಲಿ ಸಿಕ್ಕಿರುವಂಥ ಉಸ್ತುವಾರಿಯ ಸವಾಲು ಈಗ ಅಗ್ನಿ ಪರೀಕ್ಷೆ ಹೇಗೆ ಎದುರಿಸ್ತಾರೆ ಅನ್ನೋ ಬಗ್ಗೆ ಕುತೂಹಲ ಇದೆ. ಫಸ್ಟ್ ಟೈಮ್ ಅವರು ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದಾರೆ. GBA ಚುನಾವಣೆ ಇದೆ. ಈ ಸಂದರ್ಭದಲ್ಲಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಅವರ ತೆಕ್ಕೆಯಲ್ಲಿ ಇರುವಂಥದ್ದು ಸಾಕಷ್ಟು ಸವಾಲಿದೆ. ಎಲ್ಲಿ ನೋಡಿದ್ರು ರಸ್ತೆ ಗುಂಡಿ, ಎರಡನೇದು ಮಳೆಗಾಲ, ಅವಾಂತರ, ಟ್ರಾಫಿಕ್ ಜಾಮ್ಗಳು, ನೀರು ಸಿಗಲ್ಲ, ನೀರು ಬರಲ್ಲ, ಈ ಎಲ್ಲ ಸವಾಲುಗಳು ಇದೆ ಕೃಷ್ಣ ಬೈರೇಗೌಡರಿಗೆ. ಇದನ್ನು ಹೇಗೆ ಅವರು ನಿಭಾಯಿಸ್ತಾರೆ ಅನ್ನೋದೇ ಈಗ ಕುತೂಹಲ ಇರೋ ಅಂಥದ್ದು. ಹಾಗಾದರೆ ಕೃಷ್ಣ ಬೈರೇಗೌಡರಿಗೆ ಇರುವಂಥ ಸವಾಲುಗಳು ಏನೇನು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಭರತ್. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಭರತ್, ಕೃಷ್ಣ ಬೈರೇಗೌಡರು ಈಗ GBA ಚುನಾವಣಾ ಹೊಸ್ತಿಲಿನಲ್ಲಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿದ್ದಾರೆ. ಅವ್ರಿಗಿರುವಂಥ ಸವಾಲುಗಳ ಪಟ್ಟಿಯನ್ನು ಹೇಳೋದಾದ್ರೆ, ವಿವರಣೆ ನೀಡೋದಾದ್ರೆ? ಮಧುಸೂದನ್, ಈಗ ಪ್ರಮುಖವಾಗಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಆಗಸ್ಟ್ 31ನೇ ತಾರೀಕಿನ ಒಳಗಡೆ ಚುನಾವಣೆ ನಡೀಬೇಕಾಗಿದೆ. ಈ ಚುನಾವಣೆ ಸಂದರ್ಭದಲ್ಲಿ ಬೆಂಗಳೂರು ನಗರ ಅಭಿವೃದ್ಧಿ ಸಚಿವರಾಗಿ ಕೃಷ್ಣ ಬೈರೇಗೌಡ ಅವರು ನೇಮಕವಾಗಿರುವುದು. ಅಂದ್ರೆ ಇದಕ್ಕೂ ಮುಂಚೆ ಈಗ ಡಿ ಕೆ ಶಿವಕುಮಾರ್ ಅವರು ಈ ಖಾತೆಯನ್ನು ನಿಭಾಯಿಸ್ತಾ ಇದ್ರು, ಸಾಕಷ್ಟು ಕೆಲಸವನ್ನ ನಿರ್ವಹಣೆ ಮಾಡಿದ್ರು. ಜೊತೆಗೆ ಚುನಾವಣೆ ಹಿನ್ನೆಲೆಯಲ್ಲೂ ಕೂಡ ಕೆಲವೊಂದು ತಂತ್ರಗಾರಿಕೆಗಳನ್ನ ಮಾಡಿ ಚುನಾವಣೆ ಗೆಲ್ಲೋ ನಿಟ್ಟಿನಲ್ಲಿ, ಅಂದ್ರೆ 5 ಪಾಲಿಕೆಗಳ ಪೈಕಿ ಕನಿಷ್ಠ 3 ಪಾಲಿಕೆಗಳನ್ನಾದ್ರೂ ಗೆಲ್ಲಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ದಿಢೀರಂತ ಈಗ ಎಲೆಕ್ಷನ್ ಸಮೀಪ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಕೃಷ್ಣ ಬೈರೇಗೌಡ ಅವರಿಗೆ ಈ ಖಾತೆಯನ್ನ ಕೊಟ್ಟಿರುವಂತದ್ದು ಸಹಜವಾಗಿ ಒಂದಿಷ್ಟು ಸವಾಲುಗಳು ಎದುರಾಗ್ತಾ ಇದೆ. ಯಾಕಂದ್ರೆ ಬೆಂಗಳೂರಲ್ಲಿ ಈಗಾಗಲೇ ಸಾಕಷ್ಟು ಸಮಸ್ಯೆಗಳಿಂದ ಜನರು ತತ್ತರಿಸಿ ಹೋಗಿದ್ದಾರೆ. ಒಂದು ಕಡೆ ಮಳೆಗಾಲ ಆರಂಭ ಆಗ್ತಾ ಇದೆ, ಮಳೆ ಬರುವಂತ ಸಾಧ್ಯತೆ ಇರುತ್ತೆ. ಮತ್ತೊಂದು ಕಡೆ ರಸ್ತೆಗಳು ಕಂಪ್ಲೀಟ್ ಆಗಿ ಕಿತ್ತು ಬಂದಿರುವಂತಹ ರಸ್ತೆಗಳಿದಾವೆ, ಗುಂಡಿಗಳ ಒಂದು ಸಮಸ್ಯೆ ಕಾಡ್ತಾ ಇದೆ, ವಿಪರೀತ ಟ್ರಾಫಿಕ್ ಸಮಸ್ಯೆ ಕಾಡ್ತಾ ಇದೆ. ಇನ್ನು ಕಸದ ಸಮಸ್ಯೆ ಅಂತೂ ಜನರಿಗೆ ಸಾಕಾಗಿ ಹೋಗಿದೆ. ಯಾಕಂತ ಹೇಳಿದ್ರೆ ಯಾವುದೇ ರಸ್ತೆಯಲ್ಲಿ ನೋಡಿದ್ರು ಕೂಡ ಕಸ ರಾಶಿಯಾಗಿ ಬಿದ್ದಿರುವಂತಹ ದೃಶ್ಯಗಳು ಕೂಡ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಒಂದ್ ಕಡೆ ಟ್ರಾಫಿಕ್, ಒಂದ್ ಕಡೆ ಮಳೆ ಬರ್ತಾ ಇದೆ, ಮತ್ತೊಂದು ಕಡೆ ಗುಂಡಿಗಳ ಸಮಸ್ಯೆ, ಈ ರೀತಿಯಾಗಿ ಜನಸಾಮಾನ್ಯರಿಗೆ ಒಂದಿಷ್ಟು ಸಮಸ್ಯೆಗಳು ಕಾಡ್ತಾ ಇದ್ರೆ, ಮತ್ತೊಂದು ಕಡೆ ಎಲೆಕ್ಷನ್ ದೃಷ್ಟಿಯಿಂದ ಕೂಡ ಕೃಷ್ಣ ಬೈರೇಗೌಡ ಅವರಿಗೆ ಸಾಕಷ್ಟು ಸವಾಲು ಎದುರಾಗುವಂತಹ ಸಾಧ್ಯತೆ ಇದೆ. ಮತ್ತೊಂದು ಕಡೆ BDA ಕೂಡ ಕೃಷ್ಣ ಬೈರೇಗೌಡ ಅವರ ವ್ಯಾಪ್ತಿಯಲ್ಲಿ ಬಂದಿಲ್ಲ. ಹಾಗಾಗಿ ಅವರು ಕೂಡ ಒಂದು ರೀತಿಯಾಗಿ ಅಸಮಾಧಾನಗೊಂಡಿರುವಂತದ್ದು ಕೂಡ ಈಗ ವರದಿ ಆಗ್ತಾ ಇದೆ. ಹಾಗಾಗಿ ಬೆಂಗಳೂರು ನಗರಾಭಿವೃದ್ಧಿ ಒಂದು ಖಾತೆ ಏನಿದೆ, ಈ ಖಾತೆ ಮೇಲೆ ಹಿಡಿತ ಸಾಧಿಸಬೇಕು ಅಂತ ಈಗಾಗಲೇ ಆಂತರಿಕವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ನಾಯಕರು ಒಂದು ರೀತಿಯಾಗಿ ಕಿತ್ತಾಟ ಮಾಡ್ತಾರಂತದ್ದು ಕೂಡ ವರದಿ ಆಗ್ತಿದೆ. ಯಾಕಂತಂದ್ರೆ ಒಂದು ಕಡೆ ರಾಮಲಿಂಗಾರೆಡ್ಡಿ ಅವರು ಈ ಖಾತೆ ನನಗೆ ಬೇಕು ಅಂತ ಕೇಳ್ತಾ ಇದ್ರು, ಮತ್ತೊಂದು ಕಡೆ ಸಚಿವ ಕೃಷ್ಣ ಬೈರೇಗೌಡ ಅವರಿಗೆ ಖಾತೆ ಕೊಟ್ಟಿದ್ರು ಕೂಡ ಅವರಿಗೆ ಒಂದೆರಡು ಇಲಾಖೆಗಳನ್ನ ಕೊಟ್ಟಿಲ್ಲ. ಹಾಗಾಗಿ ಅವರು ಕೂಡ ಅಸಮಾಧಾನಗೊಂಡಿದ್ದಾರೆ. ಈ ಸಂದರ್ಭದಲ್ಲಿ, ಅಂದ್ರೆ ಎಲೆಕ್ಷನ್ ಸಮೀಪ ಆಗ್ತಿರುವಂತಹ ಸಂದರ್ಭದಲ್ಲಿ ಆಂತರಿಕವಾಗಿ ಸಚಿವರುಗಳು ತಮ್ಮ ಅಧಿಕಾರ ಮತ್ತು ತಮ್ಮ ಖಾತೆಗಾಗಿ ಕಿತ್ತಾಡ್ತಾ ಇದ್ರೆ ಜನರ ಸಮಸ್ಯೆನ ಆಲಿಸೋದು ಯಾರು, ಜನರ ಸಮಸ್ಯೆಗಳನ್ನ ಬಗೆಹರಿಸೋದು ಯಾರು ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಹಾಗಾಗಿ ಕೃಷ್ಣ ಬೈರೇಗೌಡ ಅವರಿಗೆ ಸಾಕಷ್ಟು ಸವಾಲುಗಳು ಎದುರಾಗ್ತಾ ಇರುವಂತದ್ದು. ಎಲೆಕ್ಷನ್ ಸಮೀಪವಾಗ್ತಾ ಇದೆ, ಮತ್ತೆ ಕೇವಲ 2 ವರ್ಷಗಳ ಅಧಿಕಾರ ಅಷ್ಟೇ ಇರುತ್ತೆ. ಹಾಗಾಗಿ ಬೆಂಗಳೂರಿನ ನಗರದ ಜನರು ಕೃಷ್ಣ ಬೈರೇಗೌಡರಿಂದ ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ. ಸೊ ಹಾಗಾಗಿ ಕೃಷ್ಣ ಬೈರೇಗೌಡರು ಈ ಎಲ್ಲಾ ಕೆಲಸಗಳನ್ನ ಮಾಡ್ತಾರ, ಎಲ್ಲ ಕೆಲಸಗಳು ಸಾಧ್ಯವಾಗುತ್ತಾ ಅನ್ನೋ ಪ್ರಶ್ನೆ ಕೂಡ ಈಗ ಕಾಡ್ತಾ ಇರುವಂತದ್ದು. ಮಧುಸೂದನ್, ಧನ್ಯವಾದ ಭರತ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.